ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಮಳೆಗಾಗಿ ದೇವರ ಮೊರೆ. ಕೊಪ್ಪಳದ ಎರೆಹಂಚಿನಾಳದಲ್ಲಿ ಸಪ್ತಭಜನೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಕಳೆದ 20 ದಿನಗಳಿಂದ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕಂಗಾಲಾಗಿರುವ ರೈತರು ಮಳೆಗಾಗಿ ಪ್ರಾರ್ಥಿಸಿ ದೇವರ ಮೊರೆ ಹೋಗಿದ್ದಾರೆ. ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಮಳೆರಾಯರನ್ನು ಒಲಿಸಿಕೊಳ್ಳಲು ಗ್ರಾಮಸ್ಥರು 7 ದಿನಗಳ ಸಪ್ತಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗ್ರಾಮದ ಹೊರವಲಯದಲ್ಲಿರುವ ಐತಿಹಾಸಿಕ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ. ದೇವಸ್ಥಾನದ ಆವರಣದಲ್ಲಿರುವ ವಿಶಿಷ್ಟವಾದ 3 ರಿಂದ 5 ದಳದ ಬಿಲ್ವಪತ್ರಿ ವನದಲ್ಲಿ ನೆಲೆಸಿರುವ ದಕ್ಷಿಣ ಭಾರತದ ಶ್ರೀ ಪತ್ರೇಶ್ವರನಿಗೆ ಭಕ್ತಿಯಿಂದ ಭಜನೆ ಸಲ್ಲಿಸಲಾಗುತ್ತಿದೆ. ಭಜನೆಯ ವಿಶೇಷತೆ: ಸಪ್ತಭಜನೆಯು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯುತ್ತಿದೆ. ಪ್ರತಿ 7 ತಾಸಿಗೊಮ್ಮೆ ಒಂದು ತಂಡದಂತೆ ಭಕ್ತರು ಸೇವೆ ಸಲ್ಲಿಸುತ್ತಾರೆ. ಈ ಸಮಯದಲ್ಲಿ ಪ್ರತಿಯೊಬ್ಬರು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಡಿ ಉಟ್ಟು ಮಣೆಯ ಮೇಲೆ ನಿಂತುಕೊಂಡು ಶಿವಶಿವಾ ಶಿವಶಿವಾಯ ನಮಃ ಶಿವಶಿವಾಯ ನಮಃ ಓಂ ನಮಃಶಿವಾಯ ಎಂದು ಭಕ್ತಿಪೂರ್ವಕವಾಗಿ ಘೋಷಣೆ ಕೂಗುತ್ತಾರೆ. 7 ದಿನಗಳ ಕಾಲ ನಿರಂತರವಾಗಿ ನಡೆಯುವ ಈ ಭಜನೆಯು ಮಹಾಪ್ರಸಾದದೊಂದಿಗೆ ಸಮಾಪನಗೊಳ್ಳಲಿದೆ. ನಂಬಿಕೆಯ ಫಲ: ಮಳೆಯ ಸಿಂಚನ. ಈ ಕುರಿತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಮಾತನಾಡಿ, ನಮ್ಮೂರಿನಲ್ಲಿ ಮಳೆ ಕೈಕೊಟ್ಟಾಗೆಲ್ಲ ಸಪ್ತಭಜನೆ ಮಾಡುವುದು ರೂಢಿ. ಈ ಹಿಂದೆಯೂ 2017 ಮತ್ತು 2021ರಲ್ಲಿ ಮಳೆಯಿಲ್ಲದೆ ಸಂಕಷ್ಟ ಎದುರಾದಾಗ ಭಜನೆ ಆರಂಭಿಸಿದ 4 ದಿನಗಳಲ್ಲಿ ಉತ್ತಮ ಮಳೆಯಾಗಿತ್ತು. ಅದೇ ನಂಬಿಕೆಯಿಂದ ಈ ವರ್ಷವೂ ಭಜನೆ ಆರಂಭಿಸಿದ್ದೇವೆ. ವಿಶೇಷವೆಂದರೆ ಈ ಬಾರಿಯೂ ಭಜನೆ ಆರಂಭಿಸಿದ 4 ದಿನಗಳಲ್ಲಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆಯಾಗಿದೆ ಎಂದು ಸಂತೋಷ ಹಂಚಿಕೊಂಡರು. ಸಪ್ತಭಜನೆಯಿಂದ ಮಳೆಯಾಗುತ್ತದೆ ಎಂಬ ಅಚಲ ನಂಬಿಕೆ ಗ್ರಾಮಸ್ಥರಲ್ಲಿದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಯುವಕರು ಮತ್ತು ಭಜನಾ ಮಂಡಳಿಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261382.
ಸರ ಕೃತಕ ಮಳೆನೂ ಆಗ್ಲಿಲ್ಲ, ಋಣಿ ಮಳೆನಲ್ಲೇ. ಋಣಿ ಮಳೆ ಸ್ವಲ್ಪ ಆಯ್ತು. ಋಣಿ ಮಳೆಗೆ ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ ಎಲ್ಲ ಬೆಳೆ ಹಾಕಿದ್ರು ಒಣಗಿ ಹೋಗ್ಬಿಟ್ಟು. ಕೆಲವೊಬ್ರು ಮಳೆ ಆಗ್ಲಾರ್ಕ ಧೈರ್ಯ ಸಾಲಕ್ ಬೆಳಿನ ಯಾವ್ದು ಬಿತ್ತನೆ ಮಾಡ್ಲಿಲ್ಲ, ಕರೆ ಹೊಲ ಹಂಗ ಉಳ್ಕೊಂಡ್ವು. ಶೀಘ್ರ ಏನ್ ಮಳೆ ಆಗಿಲ್ಲ ಅಂತೇಳಿ ಇಲ್ಲಿ ಶ್ರೀ ಪತ್ರೇಶ್ವರ ದೇವಸ್ಥಾನ ಏನ್ ಪತ್ರಿವನ ಐತಿ, ವಿಶೇಷವಾಗಿ ಬೀಳು ಪತ್ರಿವನ ಇರೋದ್ರಿಂದ ಪತ್ರೇಶ್ವರ ಸೋಮವಾರದಿಂದ ಸಪ್ತ ಬಂದ ಹಿಂದನು ಈ ಮಳೆ ಆಗಿದ್ದಿಲ್ಲ. 2013ರಾಗನು ಒಂದು ಸಪ್ತ ಬದನೆ ಹಚ್ಚಿದ 4 ದಿನಕ್ಕ ಮಳೆ ಉದುರಿತು, ಜಟಿ ಮಳೆ ಆಯ್ತು. ಈ ವರ್ಷ ಮೊನ್ನೆ ಈ ಹಚ್ಚಿದ 4 ದಿನದಲ್ಲಿ ಈ ಮಳೆ ಆಗೈತಿ. ಅಂದ್ರೆ ಹಿಂದಿನ ಸಂಪ್ರದಾಯ ಪ್ರಕಾರ ಈಗಿನ ಮಳೆ ಯಾವಾಗ ಹೋಗುತ್ತ ಅದು ಒಂದು ಸಪ್ತ ಭಜನೆ ಹಚ್ಚೋದು ಒಂದು ವಿಶೇಷಕ ಅಂತ ನಾ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಕಲಬುರ್ಗಿ ಒಳಗ ಪರಿಹಾರ ಹಾಕ್ತೀನಿ, ಆಮೇಲೆ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಏನೈತಿ ಇನ್ನೂವರೆಗೆ ಹಾಕಿಲ್ಲ. ರೈತರು ಗುಳೆ ಹೊಂಟಾರ. ಇಲ್ಲಿ ಶಾಸಕರು ಈ ಡೈಲಿ ಗುಳೆ ಹೊಂಟಾರ. ಆಮೇಲೆ ಇವತ್ತೇನೈತಿ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ, ಹಾಗಾಗಿ ಎಲ್ಲಾ ಸಮಸ್ಯೆ ಐತಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಏನೈತಿ ಅಂದ್ರೆ 2 ಲಕ್ಷವರೆಗೆ ಸಾಲ ಮನ್ನಾ ಮಾಡ್ಬೇಕು. ವಿಶೇಷವಾಗಿ ಏನೈತಿ ಬರ ಘೋಷಣೆ ಮಾಡಿ ಬರ ಪರಿಹಾರ ಹಾಕಂತ ವಿಚಾರ ಆಗ್ಬೇಕು. ಅಂದ್ರೆ ಯಾಕಂದ್ರೆ ಈ ಸದ್ಯ ಮಳೆ ಆದ್ರ ಸತ್ವ ಮುಂಗಾರಿ ಅಂತ ಹಾಳಾದು, ಹಿಂಗಾರಿ ಬೆಳೆಗೆ ಅಷ್ಟು ಅನುಕೂಲ ಆಗುತ್ತೆ. ಸದ್ಯ ಶೀಘ್ರದಲ್ಲೇ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರ್ ಮನವಿ.